ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬ ಚೆನ್ನಾಗಿರುವಂತಹ ತುಂಬ ಕಮ್ಮಿ ಬೆಲೆಯಲ್ಲಿ ಒಂದು ಒಳ್ಳೆ ಲೆಗ್ ಮಿಷಿನ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುವಂಥದ್ದು. ಸೊ ತುಂಬ ಜನ ಲೈಕ್ ಮಾಡ್ತಾರೆ ಲೆಗ್ ಮಿಷಿನ್ಸ್ನ, ಹಾಗೆ ತುಂಬ ಜನ ಪವರ್ ಮಿಷಿನ್ಸ್ನ ಲೈಕ್ ಮಾಡ್ತಾರೆ. ಎಲ್ಲರೂ ಪವರ್ ಮಿಷಿನ್ಸೇ ಲೈಕ್ ಮಾಡಲ್ಲ, ಹಾಗೆ ಎಲ್ಲರೂ ಕೂಡ ಲೆಗ್ ಮಿಷಿನ್ಸೇ ಲೈಕ್ ಮಾಡಲ್ಲ. ಸೊ ತುಂಬ ಚೆನ್ನಾಗಿರುವಂತಹ ಲೆಗ್ ಮಿಷಿನು ಸೊ ನಿಮಗೆ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇದೆ. ಒಂದು ಅದೇ ಹೆವಿ ಡ್ಯೂಟಿ ಮಾಡ್ಬೋದು. ಇದರಲ್ಲೇನು ನೀವು ಕಮ್ಮಿ ಡ್ಯೂಟಿ ಮಾಡಬೇಕು ಅನ್ನೋ ಥರ ಏನಿಲ್ಲ. ಅಂದರೆ ಇಷ್ಟು ಓಡಿದ ತಕ್ಷಣ ಮೋಟರ್ ಬಿಸಿ ಬಂದುಬಿಡುತ್ತೆ, ತುಂಬ ಓಡಿಸ್ತಷ್ಟು ಮಿಷಿನ್ ಪ್ರಾಬ್ಲಮ್ ಬರುತ್ತೆ ಅನ್ನೋ ಥರ ಯಾವುದೇ ಥರ ಸಮಸ್ಯೆ ಬರೋದಿಲ್ಲ. ನೀವು ಎಷ್ಟು ಓಡಿಸಿದ್ರೂ ಕೂಡ ನಿಮಗೆ ಒಂದು ಒಳ್ಳೆ ಮಿಷಿನು ನಿಮಗೆ ಚೆನ್ನಾಗಿರುವಂಥದ್ದು, ಎಷ್ಟು ಬೇಕಾದ್ರೂ ಓಡಿಸ್ಬೋದು, ಅಷ್ಟು ಚೆನ್ನಾಗಿರುವಂತಹ ಮಿಷಿನ್ಸು ನಿಮಗೆ ಸಿಗುತ್ತೆ. ಹಾಗೆ ನಿಮಗೆ ನಾನು ತೋರಿಸ್ತಾ ಇರೋದೆಲ್ಲನೂ ಕೂಡ ದೊಡ್ಡ ಮಿಷಿನು. ಸೊ ಚಿಕ್ಕ ಮಿಷಿನ ನಾನು ತೋರಿಸ್ತಾ ಇಲ್ಲ, ಎಲ್ಲನೂ ಕೂಡ ದೊಡ್ಡ ಮಿಷಿನು. ಚಿಕ್ಕ ಮಿಷಿನೇ ಸಪ್ರೇಟ್ ಪ್ರೈಸ್ಗಳು ಬರುತ್ತೆ. ನಾನು ಚಿಕ್ಕ ಮಿಷಿನ ಸಾಮಾನ್ಯವಾಗಿ ತೋರಿಸೋದೇ ಇಲ್ಲ, ಯಾಕಂದರೆ ಚಿಕ್ಕ ಮಿಷಿನ್ಗಳು ಸ್ವಲ್ಪ ತುಂಬಾ ಕಂಪ್ಲೇಂಟ್ ಬರುತ್ತೆ. ಒಂದು 2-3 ತಿಂಗಳು ಓಡ್ತಾ ಮಿಷಿನ್ ಸ್ವಲ್ಪ ಕಟ ಅಂತ ಸೌಂಡ್ ಬರೋದಾಗಿರ್ಬೋದು, ಹೊಲಿಗೆ ಪ್ರಾಬ್ಲಮ್ಸ್ ಆಗಿರ್ಬೋದು, ಸಣ್ಣ ಪುಟ್ಟ ಮಿಸ್ಟೇಕ್ ಬರ್ತಾ ಇರುತ್ತೆ ಚಿಕ್ಕ ಮಿಷಿನ್ಗಳಲ್ಲಿ. ಸೊ ಹಂಗಾಗಿ ನಾನು ಚಿಕ್ಕ ಮಿಷಿನ ನಮ್ಮ ಒಂದು ಶಾಪಲ್ಲಿ ನಾವು ತರಿಸ್ಕೊಳ್ಳೋದೇ ಇಲ್ಲ. ನಮಗೆ ಚಿಕ್ಕ ಮಿಷಿನ್ನು ನಾವು ಇವತ್ತವರೆಗೂ ಸೇಲ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ಮೊದಲು ಮಾಡ್ತಾ ಇದ್ವಿ. ಸೊ ಇವಾಗ ನಾವು ಸೇಲ್ ಮಾಡೋದು ಬಿಟ್ಬಿಡಿ, ಯಾಕಂದರೆ ನಿಮಗೆ ಒಂದು ಆ ಚಿಕ್ಕ ಮಿಷಿನ್ ಪ್ರೈಸ್ಗೆ ದೊಡ್ಡ ಮಿಷಿನ್ ಬರುತ್ತೆ. ಸೊ ಹಾಗಾಗಿ ನಾವು ಚಿಕ್ಕ ಮಿಷಿನ ಸೇಲೇ ಮಾಡ್ತಾ ಇಲ್ಲ, ಬೇಡ ತುಂಬ ಪ್ರಾಬ್ಲಮ್ಸ್ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಆಲ್ಮೋಸ್ಟ್ ನಾವು ಕೊಡ್ತಾ ಇರೋದು ದೊಡ್ಡ ಮಿಷಿನ್. ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದು ಇಷ್ಟು ಕಮ್ಮಿ ಸಿಗ್ತಾ ಇದೆ ಅಂತ. ಸೊ ಫಸ್ಟು ಮಿಷಿನ ನೋಡಿ, ದೊಡ್ಡ ಮಿಷಿನ ಚಿಕ್ಕ ಮಿಷಿನ ಅಂತ ನೋಡಿ, ಮತ್ತು ಕಂಪ್ನಿನ ನೋಡಿ. ಸೊ ಕೆಲವೊಂದು ಮಿಷಿನ್ಗಳಲ್ಲಿ ಕಂಪ್ನಿಗೂ ಕೂಡ ನಿಮಗೆ ಒಂದು ಒಳ್ಳೆ ಪ್ರೈಸ್ ಇರುತ್ತೆ. ಎಲ್ಲನೂ ನಿಮಗೆ ಆ ರೀತಿ ಸಿಗೋಲ್ಲ. ತುಂಬ ಜನ 6000 6000ಕ್ಕೆ ಮಿಷಿನ್ ಸಿಗ್ತಾ ಇದೆ. 6000 ಫಸ್ಟು ಮಿಷಿನ ನೋಡಿ, ಚಿಕ್ಕ ಮಿಷಿನ ದೊಡ್ಡ ಮಿಷಿನ ನೋಡಿಬಿಟ್ಟು ನೀವು ಬೇಕಾದರೆ ಕಮೆಂಟ್ ಮಾಡಿ ನನಗೆ. ಚಿಕ್ಕ ಮಿಷಿನ ನೋಡಿಬಿಟ್ಟು ನೀವು ಆ ರೇಟಿಗೆ ದೊಡ್ಡ ಮಿಷಿನ್ ಬರೋಲ್ಲ. ದೊಡ್ಡ ಮಿಷಿನ್ ಅಂದ್ರೇ ದೊಡ್ಡ ಮಿಷಿನು. ಸೊ ಎಷ್ಟೋ ಜನ ಚಿಕ್ಕ ಮಿಷಿನ್ ನೋಡಿಬಿಟ್ಟು 6000 ಅಂತಾರೆ. ಚಿಕ್ಕ ಮಿಷಿನ್ನೇ ಬೇರೆ, ದೊಡ್ಡ ಮಿಷಿನ್ನೇ ಬೇರೆ. ನಿಮಗೆ ದೊಡ್ಡ ಮಿಷಿನಲ್ಲಿ ಸೊ ಜೀನ್ಸು, ನೀವು ಈ ಥರ ವೇಲ್ಗಳು, ಆಮೇಲೆ ನಿಮ್ಗೆ ಏನು ಬೇಕಾದರೂ ಬ್ಯಾಗ್ ಸಮೇತ ದೊಡ್ಡ ಮಿಷಿನ್ ಹೊಲ್ಕೊಳ್ಬೋದು. ಚಿಕ್ಕ ಮಿಷಿನಲ್ಲಿ ಬರೋದಿಲ್ಲ. ಚಿಕ್ಕ ಮಿಷಿನಲ್ಲಿ ನಿಮಗೆ ಬ್ಯಾಗ್ ಆಗ್ಬೋದು, ವೇಲ್ಗಳಾಗಿರ್ಬೋದು, ಯಾವುದು, ಆಮೇಲೆ ಸಣ್ಣ ಪುಟ್ಟ ನೀವೇನಾದ್ರು ಬನೀನ್ ಬಟ್ಟೆಗಳಿಗೆಲ್ಲ ಹೊಲಿಗೆ ಬರಲ್ಲ ಅದು ಚಿಕ್ಕ ಮಿಷಿನಲ್ಲಿ. ಸೊ ದೊಡ್ಡ ಮಿಷಿನ್ ಆ ಥರ ಅಲ್ಲ. ನೀವು ಏನು ಬೇಕಾದರೂ ಹೊಲಿದ್ರು ಕೂಡ ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಲಿಗೆ ಬರುತ್ತೆ. ಮತ್ತು ಮೇಯ್ನಾಗಿ 1 ವರ್ಷ ವ್ಯಾರಂಟಿನ ಕೊಡ್ತೀವಿ. ನಿಮಗೆ ಚಿಕ್ಕ ಮಿಷಿನ್ಗೂ 1 ವರ್ಷ ವ್ಯಾರಂಟಿನ ಕೊಡ್ತಾರೆ, ದೊಡ್ಡ ಮಿಷಿನ್ಗೂ ಕೂಡ 1 ವರ್ಷ ವ್ಯಾರಂಟಿನ ಕೊಡ್ತಾರೆ. ಬಟ್ ಚಿಕ್ಕ ಮಿಷಿನಲ್ಲಿ ದೊಡ್ಡ ಮಿಷಿನಲ್ಲಿ ಬರೋಷ್ಟು ಫೆಸಿಲಿಟಿ ಚಿಕ್ಕ ಮಿಷಿನಲ್ಲಿ ಬರೋಲ್ಲ. ಸೊ ಮೇನ್ ಅಷ್ಟೇ, ಏನು ಗೊತ್ತಾ, ತುಂಬ ಹೆವಿ ಡ್ಯೂಟಿ ಮಾಡೋಕ್ಕಾಗಲ್ಲ ಚಿಕ್ಕ ಮಿಷಿನು, ತುಂಬ ಸೌಂಡ್ ಬರುತ್ತೆ. ಇನ್ನು ಮೋಟರ್ ಹಾಕ್ಕೊಂಡ್ರು ಕೂಡ ನೀವು ಚಿಕ್ಕ ಮೋಟರ್ನ ಹಾಕ್ಕೊಳ್ಬೇಕಾಗುತ್ತೆ. ಅದು ಸ್ವಲ್ಪ ಮಿಕ್ಸಿ ಸೌಂಡ್ ಬಂದಂಗೆ ಬರುತ್ತೆ. ಸೊ ನೀವು ಹೊಲಿತಾ ಕಟ ಅನ್ನೋ ಸೌಂಡ್ ಅನ್ನೋದು ಕಾಮನಾಗಿ ಬರುತ್ತೆ. ಇನ್ನು ಈ ಮಿಷಿನ್ ಬಂದುಬಿಟ್ಟು ನಿಮಗೆ ರೋಲೆಕ್ಸು. ಸೊ ಇದು ಕೂಡ ನಿಮಗೆ ಬ್ಲ್ಯಾಕ್ ಕಲರ್ ಬಾಡಿಲೇ ಅವೈಲೇಬಲ್ ಇರುತ್ತೆ. ಸೊ ಇನ್ನು ಈ ಮಿಷಿನು ನಿಜವಾಗ್ಲೂ ಸೇಮ್ ನಾವೆಲ್ಲ ಯಾವ ರೀತಿಲಿ ಯೂಸ್ ಮಾಡ್ತೀವಲ್ವಾ ಅದೇ ಥರನೇ ಮೇಂಟೈನ್ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿದೆ. ಇನ್ನು ಇದು ಬಂದುಬಿಟ್ಟು ನಿಮಗೆ ಸ್ಟೀಲ್ ಮೆಟಲ್ ಸ್ಟ್ಯಾಂಡಲ್ಲಿ ಬರುತ್ತೆ. ಇನ್ನು ಅಲ್ಲಿಗೆ ಕೂಡ ನಿಮಗೆ ಒಂದು ಒಳ್ಳೆ ರಿಚ್ ಮತ್ತು ತುಂಬಾ ಹೈಜೀನಿಕ್ ಆಗಿರುವಂತಹ ಅಲ್ಲಿಗೆ ಫೋಲ್ಡಿಂಗ್ ಟೇಬಲ್ ಅಂತಲೇ ಹೇಳ್ಬೋದು. ಇದಕ್ಕೂ ಕೂಡ ಫೋಲ್ಡಿಂಗ್ ಟೇಬಲ್ ಬರುತ್ತೆ. ಇನ್ನು ಸ್ಟೀಲ್ ಮೆಟಲ್ ಸ್ಟ್ಯಾಂಡ್ ಆಗಿರುತ್ತೆ. ನೀವು ವಿತೌಟ್ ಮೋಟರ್ ಕೂಡ ಹೊಲ್ಕೊಳ್ಬೋದು, ಇಲ್ಲ ವಿತ್ ಮೋಟರ್ ಸಮೇತ ಎರಡು ಆಪ್ಷನ್ ಇರುತ್ತೆ, ಹೊಲ್ಕೊಳ್ಬೋದು. ಸೊ ನೀಡಲ್ಲ ಎತ್ಕೊಳ್ಳೋಕ್ಕೆ ಕೂಡ ನಿಮಗೆ ಒಂದು ಒಳ್ಳೆ ಆಪ್ಷನ್ ಇರುತ್ತೆ. ಇನ್ನು ಸ್ಟೀಲ್ ಮೆಟಲ್ ಸ್ಟ್ಯಾಂಡ್ ಆಗಿರೋದ್ರಿಂದ ನಿಮಗೆ ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ, ಎಲ್ಲಿ ಬೇಕಾದರೂ ಅಲ್ಲಿ ಜರುಗಿಸ್ಕೊಳ್ಬೋದು. ಹಾಗಾಗಿ ತುಂಬ ಈಸಿ ಇರುತ್ತೆ. ಇದಕ್ಕೆ ನೀವು ಮೋಟರ್ನ ಬೇಕಾದರೂ ಫಿಟ್ ಮಾಡ್ಕೊಳ್ಬೋದು. ಆರಾಮಾಗಿ ನಿಮಗೆ ತುಂಬ ಕೆಲಸ ಇದ್ದಾಗ ಹೆವಿ ಡ್ಯೂಟಿ ಬೇಕಾದರೂ ಮಾಡಿ, ಏನೂ ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಸೊ ಇದು ದೊಡ್ಡ ಮಿಷಿನ್ ಆಗಿರೋದ್ರಿಂದ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಬರೋಲ್ಲ. ಸ್ವಲ್ಪ ಆಯಿಲ್ನೆಲ್ಲ ನಾನು ತೋರಿಸ್ತಾ ಇದ್ದೀನಲ್ಲ, ಇಲ್ಲೆಲ್ಲ ಆಯಿಲ್ನ ಹಾಕ್ಕೊಳ್ಳಿ. ನಿಮ್ಗೆ ಎಲ್ಲ ಆಯಿಲ್ನ ಒಂದು 2 ಡೇಸ್ 3 ಡೇಸ್ಗೆ ಒಂದೊಂದ್ಸಲ ಆಯಿಲ್ನ ಹಾಕ್ತಾ ಇರೋದ್ರಿಂದ ಮಿಷಿನ್ ಕೂಡ ತುಂಬ ಚೆನ್ನಾಗಿರುತ್ತೆ, ಯಾವುದೇ ಥರ ಪ್ರಾಬ್ಲಮ್ ಬರೋಲ್ಲ. ತುಕ್ಕಿಡಲ್ಲ ಮೇಯ್ನಾಗಿ ಒಳಗಡೆ. ಸೊ ಆಯಿಲ್ನ ಹಾಕದೆ ಬಿಟ್ಬಿಟ್ಟಿರ್ತಾರೆ, ರಸ್ಟ್ ಹಿಡಿದು ಬಿಡುತ್ತೆ, ಸರಿಯಾಗಿ ಕೆಲಸ ಮಾಡಲ್ಲ. ಸೊ ನಿಮಗೆ ಆಯಿಲ್ನ ಹಾಕ್ತಾ ಇರೋದ್ರಿಂದ ಒಳಗಡೆ ಹತ್ರ ಏನೂ ಪ್ರಾಬ್ಲಮ್ ಬರೋಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು 2 ಡೇಸ್ಗೆ ಒಂದ್ಸಲನಾದರೂ ಆಯಿಲ್ನ ಹಾಕ್ತಾ ಇರಿ, ಮತ್ತು ಹೊಲಿತಾ ಇರಿ. ಸುಮ್ಮನೆ ಒಂದು ವೇಳೆ ಕೆಲಸ ಇಲ್ಲ ಅಂದರೂ ಕೂಡ ಸುಮ್ಮನೆ ದಿನ ಒಂದೊಂದು ಟೈಮು ಸುಮ್ಮನೆ ನೀವು ತುಳಿತಾ ಇದ್ದರೆ ಯಾವುದೇ ಥರ ಪ್ರಾಬ್ಲಮ್ ಬರೋಲ್ಲ. ಸುಮ್ಮನೆ ಹಾಗೆ ಮೂಲೆಯಲ್ಲಿ ಇಟ್ಬಿಟ್ರೆ ಆಮೇಲೆ ಸುಮ್ಮನೆ ತುಕ್ಕಿಡಿಯೋದು ಅವೆಲ್ಲ ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಮಿಷಿನ್, ಮತ್ತು ಸಖತ್ತಾಗಿದೆ. ನಾನು ಯಾಕೆ ಈ ಒಂದು ಮಾತೆ ಹೇಳ್ತಾ ಇದ್ದೀನಿ ಅಂದರೆ, ನಂಗೆ ತುಂಬ ಜನ DM ಮಾಡ್ತಾ ಇದ್ದಿದ್ದು 6000ಗೆ ಸಿಗುತ್ತಲ್ವ ಅಂತ. 6000ಗೆ ಸಿಗೋದೇ ಬೇರೆ ಮಿಷಿನು, ಚಿಕ್ಕ ಮಿಷಿನು. ಸೊ ದೊಡ್ಡ ಮಿಷಿನೇ ಸಿಗೋದು ಬೇರೆ ಮಿಷಿನ್. ಸೊ ಇವತ್ತು ನಿಮಗೆ ವೇರಿಯೇಷನ್ ತೋರಿಸ್ತೀನಿ ನಾನು, ಚಿಕ್ಕ ಮಿಷಿನ್ ಹೇಗಿರುತ್ತೆ, ದೊಡ್ಡ ಮಿಷಿನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವು ಚಿಕ್ಕ ಮಿಷಿನ್ ಸೇಲ್ ಮಾಡಲ್ಲ. ಸೊ ಒಂದು ರಿಪೇರಿಗೆ ಬಂದಿದೆ, ಹಾಗಾಗಿ ಅದು ಯಾವ ಥರ ಇರುತ್ತೆ ಮತ್ತು ದೊಡ್ಡ ಮಿಷಿನ್ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ. ಈವನ್ ದೊಡ್ಡ ಮಿಷಿನ್ನು ನಾವು ಸೆಕೆಂಡ್ಸಲ್ಲಿ ತೊಗೊಂಡ್ರೂ ಕೂಡ 5000 ಕಮ್ಮಿ ಯಾರೂ ತೊಗೊಳ್ಳಲ್ಲ, ಯಾಕಂದರೆ ಚಿಕ್ಕ ಮಿಷಿನ್ಸ್ ಬರೋದೇ ಪ್ರೈಸ್ ಅಷ್ಟೇ ಬರುತ್ತೆ.
ಇನ್ನು ಮಿಷಿನ್ನ ನೋಡಿದ್ರಿ ಅಲ್ವಾ, ಇದರಲ್ಲಿ ಬಂದುಬಿಟ್ಟು ನಿಮಗೆ ಚಿಕ್ಕ ಮಿಷಿನ್ ನಾನು ತೋರಿಸ್ತಾ ಇರೋದು. ದೊಡ್ಡ ಮಿಷಿನ್ ಬಂದುಬಿಟ್ಟು ನಿಮಗೆ ಆವಾಗಲೇ ನಾನು ತೋರಿಸಿದ್ನಲ್ವ, ಸೊ ಅದು ಇದು ಬಂದು ಚಿಕ್ಕ ಮಿಷಿನು, ಸರಿಯಾಗಿ ನೋಡ್ಕೊಳ್ಳಿ. ಸೊ ಈ ಚಿಕ್ಕ ಮಿಷಿನೇ ತುಂಬ ಜನ 6,000 ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಸೆಕೆಂಡ್ಸಲ್ಲೇ ಬಂದುಬಿಟ್ಟು ನಿಮಗೆ 3,000ಕ್ಕೆ ಸಿಗುತ್ತೆ ಚಿಕ್ಕ ಮಿಷಿನು. 6 ಮಿಷಿನ್ಗೆ ನಿಮಗೆ ದೊಡ್ಡ ಮಿಷಿನ್ ಅನ್ನೋದು ಸಿಗುತ್ತೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಿಮ್ಗೇನೋ ಡೌಟ್ಸ್ ಇತ್ತು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಸೊ ದೊಡ್ಡ ಮಿಷಿನ್ಗೂ ಚಿಕ್ಕ ಮಿಷಿನ್ಗೂ ಎಷ್ಟು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ, ಇಂಟ್ರೆಸ್ಟಿಂಗ್ ಆಯಿತು ಅಂದ್ಕೊಳ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಮಿಷಿನ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಸೊ ಸ್ಕ್ರೀನ್ ಮೇಲೆ ನಂಬರ್ಗೆ ಫೋನ್ ಮಾಡಿ. ಓಕೆ, ಬಾಯ್.